ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಭಾಳ ವಿಶೇಷವಾದಂಥ ಒಂದು ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಕೆಲವು ಮಕ್ಕಳು ಹುಟ್ಟಿದಾಗಿಂದ ಜನನ ಆದ ದಿನದಿಂದ 12 ವರ್ಷ 13 ವರ್ಷವರೆಗೂ ಕೆಲವರು ರೋಗಿಷ್ಠರಾಗಿ ಹುಡ್ತಾರೆ. ಅಂದರೆ ಮಗು ಹುಟ್ಟಿದಾಗಿನಿಂದಲೂ ಅದು ಬರೀ ಕಾಯಿಲೆ, ಆಸ್ಪತ್ರೆ ಕರ್ಕೊಂಡು ಹೋಗೋದು, ತೋರಿಸೋದು, ಡಾಕ್ಟ್ರ್ ಫೀಸ್ ಕೊಡೋದು, ಔಷಧಿ ತಂದು ಹಾಕೋದು. ಆ ಮಗು ಶರೀರ 12 ವರ್ಷ ತನಕ ಬರೀ ಔಷಧಿಲೇ ತುಂಬಿಕೊಂಡಿರ್ತದೆ. ತರಕಾರಿ, ಹಣ್ಣು, ಸೊಪ್ಪುಗಿಂತ ಹೆಚ್ಚಾಗಿ ಔಷಧಿ ಪವರೇ ಒಳಗಿರ್ತದೆ ಮಕ್ಕಳುಗಳಿಗೆ. ಇದು 12 ವರ್ಷದ ತನಕ ಕೆಲವು ಮಕ್ಕಳಿಗೆ ನಡೆಯೋಕ್ಕಾಗಲ್ಲ. ನಿನ್ನೆ ಯಾರೊಬ್ಬರು ಫೋನ್ ಮಾಡಿದರು, 12 ವರ್ಷದ ಮಗು ಉಗುರೆಲ್ಲ ಪಕ್ಷಿ ಥರ ಇದೆ, ನಡೆಯುವಾಗ ತುಂಬ ತೊಂದರೆ ಆಗತ್ತೆ ಅಂಥೇಳಿ. ಕೆಲವು ಮಕ್ಕಳು 12 ವರ್ಷದೊಳಗೆ ಓದೆಲ್ಲ ಸರಿಯಾಗಿ ನೆನಪಿಟ್ಕೊಳ್ಳಲ್ಲ, ಆಟ ಪಾಠದೆಲ್ಲ ಚೆನ್ನಾಗಿರ್ತಾರೆ, ಆದರೆ ಓದೋದಲ್ಲಿ ತೊಂದರೆ ಇರ್ತದೆ. ಕೆಲವು ಮಕ್ಕಳು 12 ವರ್ಷದ ಒಳಗಿರೋ ಮಕ್ಕಳಿಗೆ ಹೇಳ್ತಾ ಇರೋದು. ಕೆಲವು ಮಕ್ಕಳು ಓದ್ತಾರೆ, ಬೇರೆ ರೀತಿ ಓದ್ತಾರೆ, ಏನೋ ಓದಬೇಕು, ಓದ್ತಾರೆ, ಬರೀತಾರೆ, ಎಲ್ಲ ಮಾಡ್ತಾರೆ, ಆದರೆ ಆ ಒಂದು ಬೆಳವಣಿಗೆ ಇರೋದಿಲ್ಲ. ನನ್ನ ಮಗ ನಾಳೆ ಮುಂದೆ ಒಳ್ಳೆ ವ್ಯಕ್ತಿ ಆಗ್ತಾನೆ, ಒಳ್ಳೆ ಫೇಮಸ್ ಆಗ್ತಾನೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ, ನಮ್ಮ ಮಗನಿಂದ ನಮ್ಗೆ ಒಳ್ಳೆ ಸುಖ ಸಿಗುತ್ತೆ ಅನ್ನೋ ಒಂದು ಭರವಸೆ ತಂದೆ ತಾಯಿ ಕಳ್ಕೊಂಬಿಟ್ಟಿರ್ತಾರೆ. ಇದು ನಾನು ಹುಟ್ಟಿದಾಗಿಂದ 12 ವರ್ಷ ಒಳಗಿರೋ ಮಕ್ಕಳಿಗೆ ಈ ಥರ ಆಗುತ್ತೆ. ಕಾರಣ ಏನಂದರೆ ಬಾಲ ಅರಿಷ್ಟ ಅಂತಂದರೆ ಯಾತಕ್ಕೆ ಬರ್ತದೆ ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. 1, 12 ವರ್ಷ ತುಂಬಿ 15, 16, 18, 19, 20, 21, 30 ವರ್ಷ ಮದುವೆ ಆಗೋ ತನಕ ಕೆಲವರಿಗೆ ಎಲ್ಲ ಚಟಗಳು ಶುರುವಾಗ್ಬಿಟ್ಟಿರ್ತದೆ. ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಮಕ್ಳು ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ತೊಗೋತಾರೆ, ಆ ಅನೈತಿಕ ಸಂಬಂಧ, ಕೆಟ್ಟ ಸವಾಸಗಳು ಇನ್ವಾಲ್ವ್ ಆಗ್ತಾರೆ. ಮದುವೆ ಆಗಿರಲ್ಲ, ಮದುವೆ ಮುಂಚೆವೆಲ್ಲ ಆಟ ಆಡ್ಬಿಡ್ತಾರೆ. ಕೆಲವು ಗಂಡು ಹುಡುಗರು ಸ್ಮೋಕು, ಡ್ರಿಂಕ್ಸು, ಸೆಕ್ಸ್ ಅಂತೇಳಿ ಮದುವೆ ಮುಂಚೆ ಎಲ್ಲ ಥರ ಆಟ ಆಡ್ಬಿಡ್ತಾರೆ. ಯಾವಾಗ ಅವರು ಈ ಥರದ್ದೆಲ್ಲ ಮಾಡಿ ಶರೀರನ ಕಲ್ಮಶ ಮಾಡ್ಕೊಂಡ್ಬಿಡ್ತಾರೆ, ಮನಸ್ಸನ್ನು ಬೇರೆ ರೀತಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ನಮ್ಮ ಮನಸ್ಸು ದೇಹ ಕಲ್ಮಶ ಆಯಿತು, ಅಪವಿತ್ರ ಆಯಿತು, ಮುಂದೆ ಬರೋ ಸುಖಗಳೆಲ್ಲ ಬಂದಾಗ್ಬಿಡ್ತದೆ. ಇಲ್ಲಿ 2 ಕೆಟಗರಿ ಹೇಳಿದ್ದೀನಿ. ಒಂದು, ಹುಟ್ಟಿದ ಮಗುವಿನಿಂದ 12 ವರ್ಷದವರೆಗೆ ಬಾಲಾರಿಷ್ಟಗಳು ನಡೀತಾ ಇರ್ತದೆ. ಬಾಲಾರಿಷ್ಟಗಳು ನಡೆಯೋದ್ರಿಂದ ರೋಗ ಬಾಧೆ, ಆಗಾಗ ಬೀಳೋದು, ಆಗಾಗ ಅಡ್ಮಿಟ್ ಆಗೋದು ಹಾಸ್ಪಿಟ್ಲಿಗೆ ಅಥವಾ ಶಾಪಲ್ಲಿ, ಅಥವಾ ಇದ್ದಕ್ಕಿದ್ದಾಗೆ ಏನೋ ದುರಂತದಲ್ಲಿ ಸಿಕ್ಕಾಕೊಂಡು ವರ್ಷಾಂಗಟ್ಟಲೆ ಮನೆಯೊಳಗೆ ನರಳುತ್ತದೆ. ಅದು ಪೋಲಿಯೋ ಅಟ್ಯಾಕ್ ಇರ್ಬೋದು, ಪೋಲಿಯೋ ರೋಗ, ಅಥವಾ ಸುಟ್ಕೊಂಡು ಬಿದ್ದು ಕೈಯೋ ಕಾಲೋ ಏನೋ ಡ್ಯಾಮೇಜ್ ಆಗಿ ಅಂಗವಿಕಲತೆ ಬರೋ ಚಾನ್ಸಸ್ ಉಂಟು. ಇದು ಹುಟ್ಟಿದ ದಿನದಿಂದ 12 ವರ್ಷದವರೆಗೆ. 12 ನಂತರ 30 ವರ್ಷದವರೆಗೂ ಕೆಲವರು ಭಾಳ ಮಾಡ್ತಾರೆ ಕೆಟ್ಟದ್ದು, ಕೊಲೆ, ಮೋಸ, ವಂಚನೆ, ಅದು ಇದೆಲ್ಲ. ನಾವೇನು ಒಳ್ಳೇದು ಮಾಡ್ತೀವೋ ಅದು ನಮಗೆ ಡಬಲ್ ಕೊಡುತ್ತೆ, ನಾವೇನು ಕೆಟ್ಟದ್ದು ಮಾಡ್ತೀವೋ ಅದು 10ರಷ್ಟು ಕೆಟ್ಟದ್ದು ಮಾಡುತ್ತೆ ಎಂದು ಶಾಸ್ತ್ರ ಹೇಳ್ತದೆ. 30 ದಾಟಿದ ಮೇಲೆ ಇದೆಯಲ್ಲ, 30 ವರ್ಷ ದಾಟಿದ ಮೇಲೆ ಇನ್ನು ಸಾಯೋ ತನಕ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು, ಮದುವೆ ಮುಂಚೆ ಮಾಡಿದ್ದು, ಮದುವೆ ಆದಮೇಲೆ ಮಾಡಿದ ತಪ್ಪುಗಳೆಲ್ಲ ಏನು ಮಾಡುತ್ತೆ, ನಮಗೆ ಕಷ್ಟಗಳ ರೂಪದಲ್ಲಿ, ರೋಗ ಬಾಧೆ ರೂಪದಲ್ಲಿ, ಅಥವಾ ದುಷ್ಟ ಸಹವಾಸದಿಂದ ಒಂದೊಂದಾಗಿ ನಮಗೆ ಪಾಠ ಕಲಿಸುತ್ತೆ. ಇನ್ನೊಂದು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ಹುಟ್ಟಿದಾಗಿಂದ 12 ವರ್ಷಕ್ಕೆ ಬಾಲಾರಿಷ್ಟ ಯಾಕೆ ನಡೀತಿದೆ ಅದನ್ನು ಆಮೇಲೆ ಹೇಳ್ತೀನಿ. 12 ವರ್ಷ ದಾಟಿದ ಮೇಲೆ 30 ವರ್ಷದ ತನಕ ನಾವು ಆಡಬಾರ್ದೆಲ್ಲ ಮಾಡಿದರೆ ಅದು ಮದುವೆ ಆದಮೇಲೆ ರಿವರ್ಸ್ ಆಗುತ್ತೆ. ಮದುವೆ ಆದಮೇಲೆ ಇದೆಯಲ್ಲ ಮತ್ತೆ ಮಾಡ್ತೀವಲ್ಲ, ಊಟಗೋಸ್ಕರ, ಬಟ್ಟೆಗೋಸ್ಕರ, ಹೆಂಡತಿಗೋಸ್ಕರ, ಗಂಡನಿಗೋಸ್ಕರ, ಮಕ್ಳಿಗೋಸ್ಕರ, ಒಂದು ಪ್ರಚಾರಕ್ಕೋಸ್ಕರ ನಾವು ಮಾಡ್ತೀವಲ್ಲ, ಅದಿದೆಯಲ್ಲ ಅದು ನಮ್ಮ ಹೋಗ್ತಾ ನಡ್ಕೊಂಡು ಹೊಟ್ಟೋಗುತ್ತೆ. ಎಲ್ಲ ಇದೆ. ನಾವು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಇದೊಂದು ರೀಸನ್ನು. ವಿದ್ಯಾವಂತರು, ರೂಪವಂತರು, ಯೌವನ ಇದೆ, ಹಣಬಲ, ಜನಬಲ, ಧನಬಲ ಎಲ್ಲ ಇದೆ. ಆದರೆ ನಮ್ಮನ್ನು ಯಾವುದೋ ರೀತಿ ರೋಗ ಬಾಧೆಯಲ್ಲೋ ಅಥವಾ ಇನ್ಯಾವುದೋ ಕೋರ್ಟ್ ಕೇಸೋ ಇಲ್ಲ ಪೊಲೀಸ್ ಕೇಸೋ ಅಥವಾ ಇನ್ಯಾವುದೋ ರೂಪದಲ್ಲಿ ಸಿಕ್ಕಾಕ್ಸ್ಬಿಟ್ಟು
ನಮ್ಮ ಚೆನ್ನಾಗಿ ಹಿಂಡುತ್ತೆ. ಇದು 4 ಕೆಟಗರಿಲೂ ನಾವು ನೋಡುವಂಥದ್ದು ಕಷ್ಟಗಳನ್ನು. ಮಕ್ಕಳಲ್ಲಿ 12 ವರ್ಷ ಮೇಲ್ಪಟ್ಟ 30 ವರ್ಷದೊಳಗೆ, 30ರಿಂದ 50 ಮದುವೆ ಆಗಿ ಮಕ್ಕಳಾದಮೇಲೆ, ಮದುವೆ ಆಗಿ ಮಕ್ಕಳು ರಿಟೈರ್ಡ್ ಆದಮೇಲೆ ಇದೆಯಲ್ಲ, ಅದಂತೂ ಮಹಾ ದೊಡ್ಡದು. ಆ ರಿಟೈರ್ಡ್ ಆದಮೇಲೆ ನಾವು ಕಟ್ಟಿರೋ ಮನೆ ನಾವೇ ಇರ್ತೀವಿ ಅನ್ನೋದು ಡೌಟು. ನಾವು ಕಟ್ಟಿರೋ ಮನೆಯಲ್ಲಿ ನಾವೇ ಇರ್ತೀವ ಅನ್ನೋ ಡೌಟು. 60 ವರ್ಷ ಆದರೂ ಎಷ್ಟೋ ಜನ ಮಕ್ಳಿಗೆ ಅಪ್ಪ ಅಮ್ಮನ ಹೊರಗೆ ಹಾಕ್ಬಿಟ್ಟು ವೃದ್ಧಾಶ್ರಮ ಕಳಿಸ್ಬಿಟ್ಟಿದ್ದಾರೆ. ಎಷ್ಟೋ ಜನ 60 ವರ್ಷ ದಾಟ್ತವರು ಕಂಡೋರ ಮನೇಲಿ ಸೇವೆ ಮಾಡ್ಕೊಂಡಿದ್ದಾರೆ, ಭಿಕ್ಷೆ ಬೇಡ್ತಿದ್ದಾರೆ, ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ವಾಸ ಮಾಡ್ತಾರೆ. ಮಕ್ಕಳು ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿ 60 ವರ್ಷ ಆದಮೇಲೆ ಸೊಸೆ ನೋಡ್ಕೊಳ್ಳಲ್ಲ, ಅತ್ತೆ ಮಾವದಿರನ್ನ, ಮಗ ನೋಡ್ಕೊಳ್ಳಲ್ಲ ತಂದೆ ತಾಯಿನ, ಹೆಂಡತಿ ಬಂದ ಮೇಲೆ. ನೋಡಿ, ತಾವು ಕಟ್ಸಂಥ ಮನೇಲಿ ತಾವಿರೋಕ್ಕೆ ಅವಕಾಶ ಇಲ್ಲ, ಮಗ ಸೊಸೆ ಹೊರಗೆ ಹಾಕಿದ್ರು. ತಾವು ಸಂಪಾದನೆ ಮಾಡಿದಂಥ ಆಸ್ತಿನಲ್ಲಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಬದುಕೋ ಯೋಗನೂ ಹೊಟ್ಟೋಯ್ತು 60-70 ವರ್ಷ ಆದಮೇಲೆ. ಯಾಕೆ? ಮಕ್ಕಳು ಸರಿ ಇಲ್ಲ. ಅಪ್ಪ ಅಮ್ಮನ ಮೇಲೆ ಮಕ್ಕಳು ಕೇಸ್ ಹಾಕಿದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳು. ಅಪ್ಪ ಅಮ್ಮನ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಚೆನ್ನಾಗಿ ಹಿಡಿತಾರೆ, ಬೈತಾರೆ. ಇದೆಲ್ಲ ನೋಡಿದಾಗ ನಾವು ಯಾಕೆ ಜನ್ಮ ಕೊಟ್ವಿ? ಮಕ್ಕಳು ಬೇಕಾಗಿತ್ತ ನಮಗೆ? ಇರೋಷ್ಟು ದಿವಸ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಮಜವಾಗಿ ಲಕ್ಸುರಿಯಾಗಿ ಎಂಜಾಯ್ ಮಾಡ್ಕೊಂಡು ಸತ್ತೋಗೋದಿತ್ತಲ್ಲ. ಮಕ್ಕಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ಬೀದಿಗೆ ತಳ್ಳಿಬಿಟ್ರಲ್ಲ. ಹಾಗೆ ನಾನು ಇಷ್ಟು ದಿವಸ ಕೆಲಸ ಮಾಡಿದ್ದೆ ಯಾಕೆ, ಇಷ್ಟು ದಿವಸ ಆಸ್ತಿ ಸಂಪಾದನೆ ಮಾಡಿದ್ದೆ ಯಾತಕ್ಕೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ 60 ವರ್ಷ ಆದಮೇಲೆ ಜ್ಞಾನೋದಯ ಆಗುತ್ತೆ. ಅಲ್ಲಿವರೆಗೂ ನಾನು ಆಡಿದ್ದೆ, ಆಟ ಮಾಡಿದ್ದೆ ಎಲ್ಲ ಅಂತ. ಈ ಥರ ಕುಟುಂಬ ಕೋಟ್ಯಾಂತರ ಜನ ಇದ್ದಾರೆ. ಮೊನ್ನೆ ಗುರುವಾರ ದಿವಸ ತುಮಕೂರು ದತ್ತಾತ್ರೇಯ ಜಯಂತಿ ದಿವಸ ನಾನು ಹೊರಡೋ ಸಮಯ ಯಾರೋ 2-3 ಜನ ಬಂದರು. ನಮಗೆ ಇರೋಕ್ಕೆ ಮನೆ ಇಲ್ಲ, ವಾಸ ಮಾಡೋಕ್ಕೆ ಜಾಗ ಇಲ್ಲ ಅಂದರು. ಮತ್ತು ಇಷ್ಟು ದಿವಸ ಎಲ್ಲಿದ್ರಿ ಅಂದರೆ ಸ್ವಂತ ಮನೇಲೇ ಇದ್ವಿ. ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ನಮ್ಗೆ ಹೊಡೆದು ಹೊರಗೆ ಹಾಕ್ಬಿಟ್ಟಿದ್ದಾರೆ. ಈಗ ನಾವು ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿವ್ರ ಜಾಗದಲ್ಲಿ ಫ್ರೆಂಡ್ಸು ಅವ್ರಿವ್ರ ಮನೇಲಿ ಇಟ್ಕೊಂಡಿದ್ದೀವಿ. ಪೆನ್ಷನ್ ಬರುತ್ತೆ, ಪೆನ್ಷನ್ನಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಈ ಹುಟ್ಟಾಗಿಂದ 12 ವರ್ಷದವರೆಗೂ ಈ ಪೋಲಿಯೋ ಅಟ್ಯಾಕ್ ಆಗೋದು, ಮಕ್ಕಳು ಭಾಳ ರೋಗ, ಭಾಳ ಹಿಂಸೆ ಪಡ್ತಾರೆ. ತಂದೆ ತಾಯಿಗಳಿಗೆ ಯಾಕಾರು ಮಕ್ಕಳು ಜನ್ಮ ಕೊಟ್ಟು ಇಂಥ ಮಕ್ಕಳು ರೋಗಿಷ್ಠ ಮಕ್ಕಳಿಗೆ ಇಂಥ ಬಿದ್ದು ಕೈಕಾಲು ಮುರ್ಕೊಳ್ಳೋ ಮಕ್ಕಳಿಗೆ ನಾವು ಈ ಥರ ಮಾಡಿದ್ವಲ್ಲ ಅನ್ನೋ ಒಂದು ಚಿಂತೆ ಇವತ್ತು ಭಾಳ ಜನಕ್ಕಿದೆ. ಇದಕ್ಕೆ ಕಾರಣ ಯಾವ ಮಗು 12 ವರ್ಷದೊಳಗೆ ಭಾಳಷ್ಟು ಕಷ್ಟಗಳು ಪಡ್ತಿದೆಯಲ್ಲ, ಅದರ ಜಾತಕ ನೋಡಿದಾಗ ಹೋದ ಜನ್ಮದಲ್ಲಿ ಆ ಮಗು ಗಂಡೋ ಹೆಣ್ಣೋ ಆಗಿರ್ತದೆ ಎಲ್ಲೋ ಒಂದು ಕಡೆ. ಅದಕ್ಕೆ ಸರಿಯಾದ ಶವ ಸಂಸ್ಕಾರ ಮಾಡಿರೋದಿಲ್ಲ, ತಿಥಿ ಪಿಂಡ ಇಟ್ಟಿರೋದಿಲ್ಲ. ಈಗ ಹುಟ್ಬಿಟ್ಟಿದೆ ಬೇರೆ ಮನೇಲಿ, ಬೇರೆ ದೇಶದಲ್ಲಿ ಯಾರ್ದೋ ಮನೇಲಿ. ಹೋದ ಜನ್ಮದಲ್ಲಿ ಮಾಡಿದವರು ಆ ಒಂದು ಸೇವೆಗಳು, ಅತೃಪ್ತ ಸೇವಾ ಇದೆಯಲ್ಲ, ಅದು 12 ವರ್ಷ ತನಕ ನಡ್ತಾ ಬರ್ತದೆ ಈ ಜನ್ಮದಲ್ಲಿ. ಇದು ಒಂದು ಕಾರಣ. ಇದು ಭಾಳ ವಿಶೇಷವಾದಂಥ ರಹಸ್ಯ. 16 ವರ್ಷ 12 ವರ್ಷ ಆದಮೇಲೆ 30 ವರ್ಷದೊಳಗೆ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಥರ ಆಟ ಆಡ್ತಾರಲ್ಲ, ಅದು ಹೋದ ಜನ್ಮದಲ್ಲಿ ನೀವು ಇನ್ನೊಬ್ಬರಿಗೆ ಕುಡಿಯೋದು ಕಲಿಸಿದ್ರೆ, ಇನ್ನೊಬ್ಬರ ಜೀವನದಲ್ಲಿ ಹಾಳು ಮಾಡಿದರೆ, ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಕೆಟ್ಟ ಚಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರೆ, ಅದು ಈ ಜನ್ಮದಲ್ಲಿ ರಿವರ್ಸ್ ಆಗಿಬಿಡ್ತದೆ. ನಿಮಗೇನೆ ರಿವರ್ಸ್ ಆಗಿಬಿಟ್ಟು ನೀವು ಕುಡಿತೀರಾ, ಸೇರ್ತೀರಾ, ಮಾಡಬಾರ್ದೆಲ್ಲ ಮಾಡ್ತೀರಿ. ನೀವು ಇನ್ನೊಬ್ರದ್ದು ಮಾಡಿಸಿದ್ದಕ್ಕೆ ಈಗ ನೀವೇ ಮಾಡ್ತಾಯಿದ್ದೀರ ಈ ಜನ್ಮದಲ್ಲಿ. ಹೋದ ಜನ್ಮ ಕುಡಿಯೋನಿಗೆ 50 ರೂಪಾಯಿ ಕೊಟ್ಟಿದ್ದೆ, ಹೋದ ಜನ್ಮ ಚೆನ್ನಾಗಿ ಕುಡಿಸಿ ಹಾಳು ಮಾಡಿದ್ದೆ. ಹೋದ ಜನ್ಮ ಭಾಳಷ್ಟು ಅವನಿಗೆ ಸ್ಮೋಕ್ ಮಾಡೋದಂಗೆ, ಡ್ರಗ್ಸ್ ತಗೊಳ್ಳೋದಂಗೆ, ಡ್ರಿಂಕ್ಸ್ ಮಾಡೋದಂಗೆ ಅಂತೆಲ್ಲ ಜೊತೆ ಸೇರಿಸಿ ಅವ್ನು ಹಾಳು ಮಾಡಿದ್ದೆ. ಅವನ ಶಾಪ, ಅವ್ರ ಅಪ್ಪ ಅಮ್ಮನ ಶಾಪ ಈ ಜನ್ಮದಲ್ಲಿ ನಡೀತಾ ಇದೆ. ಈಗ ಎಲ್ಲ ನಾವು ಡ್ರಗ್ಸು, ಸ್ಮೋಕು ಎಲ್ಲ ಸಲ ಕಲಿತು ದೇಹ, ಮನಸ್ಸು, ಆತ್ಮ 3 ಹಾಳು ಮಾಡ್ಕೊಂಡ್ಬಿಡ್ತೀನಿ. ಈಗ ಒಬ್ಬ ತಂದೆ ತಾಯಿಗೆ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಮಾಡೋ ಒಂದು ಹುಟ್ಟುಬಿಟ್ಟ ಅಂದರೆ ಅವ್ರಿಗೆ ಎಷ್ಟು ಲಾಸ್ ಇರುತ್ತೆ ಗೊತ್ತಾ ಅಪ್ಪ ಅಮ್ಮದಿರಿಗೆ. ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ, ಇಂಥ ಮಗನ ಹೆತ್ಬಿಟ್ನಲ್ಲ ನಾನು, ಅಯ್ಯೋ ದುಡ್ದಿದ್ದೆಲ್ಲ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಹೋಗ್ತಿದೆಯಲ್ಲ, ಇವ್ನಿಗೆ ಹೆಂಗಪ್ಪ ಮದುವೆ ಮಾಡೋದು, ನಾಳೆ ಹೆಂಡತಿ ಮಕ್ಳು ಹೆಂಗೆ ಸಾಕ್ತಾನಪ್ಪ ಅನ್ನೋ ದೊಡ್ಡ ಚಿಂತೆ. ಅದಕ್ಕಿಂತ ದೊಡ್ಡ ಪನಿಷ್ಮೆಂಟು ಅಪ್ಪ ಅಮ್ಮನಿಗೆ ಇನ್ಯಾವುದೂ ಇಲ್ಲ. ಅದಕ್ಕೆ ಒಳ್ಳೆ ಮಕ್ಕಳು ಕೊಡಬೇಕು ಅನ್ನೋದು ದೊಡ್ಡ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆಸ್ತಿ ಮಾಡಬೇಡಿ, ಒಳ್ಳೆ ಮಕ್ಳನ್ನ ಕೊಡಿ. ನಿಮ್ಮ ಮಕ್ಕಳನ್ನ ಆಸ್ತಿವಂತರಾಗಿ ಮಾಡಿ, ಆಗ ನಿಮ್ಮ ಜಗತ್ತೇ ಕೊಂಡಾಡುತ್ತೆ. ಎಂಥ ತಂದೆ ತಾಯಿಗಳಪ್ಪ ಇವ್ರದ್ದು, ಯಾರಪ್ಪ ಇವರಪ್ಪ, ಯಾರಪ್ಪ ಇವರಮ್ಮ, ಎಂಥ ಮಗನ ಜನ್ಮ ಕೊಟ್ರಪ್ಪ ಅಂತ ಕೊಂಡಾಡ್ತಾರೆ. ಯಾವ ಮುಟ್ಟಾಳ್ರೆ ಅಪ್ಪ ಅಮ್ಮದಿರು.
ನಮ್ಮ ಮಕ್ಕಳಿಗೆಲ್ಲ ಕುಡಿಯೋದು, ಡ್ರಗ್ಸು, ಸ್ಮೋಕು ಎಲ್ಲ ಮಾಡ್ಯಾರ, ನಮ್ಮ ಮಕ್ಕಳು ಹಾಳು ಮಾಡಿ ಅವನು ಹಾಳಾಗೋದ್ನಲ್ಲ ಅಂತ ಅವ್ರೆಲ್ಲರೂ ಶಾಪ ತಟ್ಟುತ್ತೆ. ಎಷ್ಟೋ ಜನ ತಂದೆ ತಾಯಿಗೆ ಬೇರೆಯವ್ರ ಶಾಪ ಯಾಕೆ ತರ್ತಿದೆ, ಅವ್ರ ಮಗ ಸರಿ ಇಲ್ಲ. ಈಗ ನನ್ನ ಮಗ 10 ಜನ ಹುಡುಗರು ಕುಡಿಯೋದು, ಸೇದೋದು, ಡ್ರಗ್ಸ್ ತೊಗೊಳೋದು ಕಳಿಸ್ಬಿಟ್ರೆ ಅವ್ರ ಅಪ್ಪ ಅಮ್ಮನ ಶಾಪ ನನಗೂ ಬಂತು, ನಮ್ಮ ಅಪ್ಪ ಅಮ್ಮನಿಗೂ ಬಂತು. ಬೀದಿಲಿ ಹೋಗೋ ಮಾರಿನ ಮನೆಗೆ ಎಳ್ಕೊಂಡಂಗಾಯ್ತು. ಈಗ ಹಲವಾರು ದೋಷಗಳು ಮನೇಲಿ ಓಡಾಡ್ತಿದೆ. ಈ ಥರದ್ದೊಂದಾಯಿತು. ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಕಂಡೋರ ಮನೆ ಹಾಳು ಮಾಡೋದು, ಕಂಡೋರು ಚಾಡಿ ಹೇಳಿ ಅವ್ರ ಸಂಸಾರದಲ್ಲಿ ತೊಂದರೆ ಕೊಟ್ಟಿದ್ದರೆ ಈಗ ಮಕ್ಕಳು ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ ವಯಸ್ಸಾದ ಮೇಲೆ. ಈ ಥರ ದೋಷ ಮನೆಗಳಲ್ಲಿ ಇವಾಗ ಜಾಸ್ತಿ ಆಗ್ತಾಯಿದೆ. ಒಂದು, ಇದಕ್ಕೆ ಯಾವ ಔಷಧಿ ತೊಗೋಬೇಕು? ಅಪ್ಪ ಅಮ್ಮನ ಮನೆಯಿಂದ ಹೊರಗೆ ಹಾಕ್ಬಿಟ್ರು, ಮಗ ಸೊಸೆ, ಇದಕ್ಕೆ ಯಾವ ಟಾನಿಕ್ ತೊಗೋಬೇಕು ಹೇಳಿ, ಯಾವ ಇಂಜೆಕ್ಷನ್ ತೊಗೋಬೇಕು ಹೇಳಿ, ಯಾವ ಆಸ್ಪತ್ರೆಯಲ್ಲಿ ಈ ಕಾಯಿಲೆ ಗುಣ ಮಾಡಲಿಕ್ಕೆ ಇದೆ ಜಗತ್ತಿನಲ್ಲಿ? ನಂಬರ್ 1, ನನ್ನ ಮಗ ತುಂಬ ಕುಡಿತಾನೆ, ಸೇತಾನೆ, ಡ್ರಗ್ಸ್ ತೊಗೋತಾನೆ, ತುಂಬ ಕೆಟ್ಟೋಗಿ ನಿಂತಿದ್ದಾನೆ, ಅದಕ್ಕೆ ಯಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಕರೆಕ್ಟಾಗಿ ಮಾಡ್ತೀರಾ? ತೋರಿಸ್ಬಿಡಿ ನೋಡೋಣ. ಆಗೋದಿಲ್ಲ. ಊಟದ ಮಗುವಿನಿಂದ 12 ವರ್ಷದ ತನಕ ಆ ಮಗು ಏನು ಮಾಡೋಕ್ಕಾಗತ್ತೆ? ನೀವು ಅದನ್ನು ರೋಗ ಬಂದರೆ ಔಷಧಿ ಕೊಟ್ಟು ಗುಣ ಮಾಡಿಸ್ಬೇಕು. ಯಾರು ಹೆಚ್ಚು ಕಮ್ಮಿ ನೀವು ಟ್ರೀಟ್ ಮಾಡಿ ಸರಿಪಡಿಸ್ಬೇಕು, ನಿಮ್ಮ ಆದ್ಯ ಕರ್ತವ್ಯ. ಬಾಲಾರಿಷ್ಟ ರೋಗಗಳು ಭಾಳ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಮಕ್ಕಳು 12 ವರ್ಷದೊಳಗೆ ಸತ್ತೋಗಿದ್ದಾರೆ. ಎಷ್ಟೋ ಜನ 12 ವರ್ಷ ಒಳಗೆ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ. ಹಾಗಾದರೆ ಇದಕ್ಕೇನು ಮಾಡಬೇಕು? ಈ ಥರ ಸಮಸ್ಯೆಗಳಿಗೆ ನಾನು ಭಾಳಷ್ಟು ಒಂದು 15-20 ವರ್ಷ ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಸುಮಾರು ಒಂದು 2000 ಜಾತಕನ ನೋಡಿದ್ದೀನಿ ನಾನು. ಯಾಕೆ ಹುಡುಗ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು ತೊಗೊಂಡು ತಾನು ಹಾಳಾಗೋಗಿ ಅಪ್ಪ ಅಮ್ಮದಿರ್ಗೂ ಕೆಟ್ಟ ಹೆಸರು ತರ್ತಿದ್ದಾನಲ್ಲ? ಯಾಕೀಗೆ ಅತ್ತೆ ಮಾವನ್ನ ಸೊಸೆ ಸರಿಯಾಗಿ ನೋಡ್ಕೋತಿಲ್ಲ? ಯಾಕೆ ಮಗ ಹೆತ್ತ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ದ? ಯಾಕೆ ಮಗ ಸೊಸೆ ಇಬ್ಬರು ಮೊಮ್ಮಕ್ಕಳು ಸೇರಿ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕ್ಬಿಟ್ಟ? ಇದೆಲ್ಲ ನೋಡಿದಾಗ ಜನ್ಮದಲ್ಲಿ ನೀವು ಒಳ್ಳೇದು ಮಾಡಿದರೆ ನಿಮಗೆ ಈ ಜನ್ಮದಲ್ಲಿ ಗಿಫ್ಟು. ನೀವು ಮಾಡಿಲ್ಲ, ಸ್ವಂತ ಹೆಟ್ಟು ಮಕ್ಕಳೇ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಹಾಗಾದರೆ ಇದಕ್ಕೆ ಪರಿಹಾರ ಎಲ್ಲಿದೆ ಅಂತ ನಾವು ಹುಡುಕಬೇಕು. ಈಗೇನೋ ನಿಮ್ಮ ಮನೆ ಮಕ್ಕಳು ಚಿಕ್ಕವರು, ನಾಳೆ ದೊಡ್ಡವರಾಗ್ತಾರೆ. ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಬರ್ತಾನೆ, ನಿಮ್ಗೆ ಇಷ್ಟ ಆಗಲ್ಲ. ಅಥವಾ ನೀವು ಹೇಳಿರೋ ಹುಡುಗಿನೇ ಮದುವೆ ಮಾಡ್ತೀರಿ, ಇಷ್ಟ ಆಗೋದಿಲ್ಲ. ಕೊನೆಗೆ ಅತ್ತೆ ಸೊಸೆಗಾಗಲ್ಲ, ಅಪ್ಪ ಮಗನಿಗಾಗಲ್ಲ, ಮಾವ ಸೊಸೆಗಾಗಲ್ಲ. ಕೊನೆಗೆ ಏನೇನಾಗಬೇಕು? ಇಲ್ಲ ಅವ್ರ ಮನೆ ಬಿಟ್ಟು ಹೋಗಬೇಕು, ಇಲ್ಲ ಇವ್ರ ಮನೆ ಬಿಟ್ಟು ಹೋಗಬೇಕು. ಎರಡರ ಒಂದೇ ಸೊಲ್ಯೂಷನ್ನು. ಒಟ್ಟಿಗೆ ಇರ್ತೀವಂದರೆ ಸಾಯೋ ತನಕ ಜಂಜಾಟ, ಕೂಗಾಟ, ಮನಸ್ತಾಪ, ಗಲಾಟೆ. ಇದು ಇನ್ನೂ ಅಡ್ವಾನ್ಸ್ ಅಂದರೆ ಪೊಲೀಸ್ ಸ್ಟೇಷನ್ನು ಇಲ್ಲ ಕೋರ್ಟ್ ಹೋಗುತ್ತೆ. ನಿನ್ನೆ ಶನಿವಾರ ಯಾರೋ ಒಬ್ಬರು ಮೈಸೂರಿಂದ ಫೋನ್ ಮಾಡಿದರು ನನಗೆ. ಮದುವೆಯಾಗಿ 20 ವರ್ಷ ಆಯ್ತು, 2 ಮಕ್ಕಳಿದೆ, ಹೆಂಡತಿ ಡೈವರ್ಸ್ಗೆ ಹಾಕಿದ್ದಾಳೆ ಗಂಡ ಬೇಡ ಅಂತ. ಮಗನಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು, ಈಗ ಚೆನ್ನಾಗಿದ್ದಾನೆ, ಕೆಲ್ಸಕ್ಕೆ ಹೋಗ್ತಾನೆ. ಸೊಸೆ ಗಂಡ ಬೇಡ ಅಂಥೇಳಿ ಡೈವರ್ಸ್ಗೆ ಹಾಕಿದ್ದಾಳೆ, 2 ಮಕ್ಕಳಿದೆ. ಇದಕ್ಕೆ ಯಾವ ಔಷಧಿ ಇದೆ ಹೇಳಿ? ಗಂಡ ಬೇಕು ಅನ್ನೋದಕ್ಕೆ ಔಷಧಿ ಯಾವುದಿದೆ? ಏನು ತೊಗೊಂಡು ಯಾವ ಔಷಧಿ ಕುಡ್ದಿದ್ದಕ್ಕೆ ಅವಳು ಗಂಡ ಬೇಡ ಅಂತಾಳೆ? ಇದು ಪತ್ತೆ ಹಚ್ಬೇಕೀಗ. ನಾನು ಹೇಳ್ದೆ ಅವ್ರಿಗೆ, ಗುರುಬಲ ಇಲ್ದೋದಾಗ ನೀವು ಮದುವೆ ಮಾಡಿರ್ತೀರಾ, ಇನ್ನೊಂದು ಸಲ ಮದುವೆ ಮಾಡಿಸಿ ಮರು ಮಾಂಗಲ್ಯ ಮಾಡಿ ಅಂತ ನಾನು ಹೇಳಿದೆ. ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಇಲ್ಲಿ ಗುರುವಿನ ಅನುಗ್ರಹ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ. ಹೀಗಾಗಿ ಗುರು ಎಲ್ಲಿಲ್ವೋ ತಿಳುವಳಿಕೆ ಕೊಡಲ್ಲ. ಕುಡಿಬೇಡಪ್ಪ, ಡ್ರಗ್ಸ್ ತೊಗೋಬೇಡಪ್ಪ, ಕೆಟ್ಟದ್ದು ಮಾಡಬೇಡಪ್ಪ ಅಂತ ಹೇಳುವಂಥ ಗ್ರಹ ನಮ್ಮಲ್ಲಿಲ್ಲ. ಆ ಗುರು ಗ್ರಹ ಇಲ್ಲ. ಗುರು ಏನು ಮಾಡ್ತಾನೆ? ಬುದ್ಧಿ ಹೇಳ್ತಾನೆ, ಅದು ಜ್ಞಾನ ಕೊಡ್ತಾನೆ. ಆ ಗ್ರಹನೇ ನಮ್ಮಲ್ಲಿ ವೀಕ್ ಆಗಿದೆ. ಹೀಗಾಗಿ ನಮಗೆ ಎಲ್ಲ ಇದ್ದು ಅಶಾಂತಿ, ನೆಮ್ಮದಿ ಇಲ್ಲ, ಎಲ್ಲ ಇದೆ, ಆದರೆ ಅನುಭವಿಸೋ ಯೋಗ ಇಲ್ಲ. ಗೌರ್ಮೆಂಟ್ ರಿಟೈರ್ಡ್ ಎಂಪ್ಲಾಯಿ ವೃದ್ಧಾಶ್ರಮದಲ್ಲಿದ್ದಾರೆ ಅಂದರೆ ಏನರ್ಥ? ಮಕ್ಕಳು 3 ಜನ ಗಂಡು ಮಕ್ಕಳು ವೃದ್ಧಾಶ್ರಮದಲ್ಲಿದ್ದಾರೆ, ಏನರ್ಥ ಹೇಳಿ? 3 ಜನ ಗಂಡು ಮಕ್ಕಳಿಗೂ ಮದುವೆ ಮಾಡಿದ್ದಾರೆ, 3 ಜನ ಸೊಸೆಯರು ಅತ್ತೆ ಮಾವದಿ ನೋಡ್ಕೊಳ್ಳಲ್ಲ. ಕೊನೆಗೇನಾಯಿತು? ವೃದ್ಧಾಶ್ರಮಕ್ಕೆ ಹೋಗಿ ಸೇರಿಕೊಂಡು ಗಂಡ ಹೆಂಡ್ತಿ. ಅದ್ರಲ್ಲಿ ಮೊನ್ನೆ ರೀಸೆಂಟಾಗಿ ಹೆಂಡ್ತಿ ಸತ್ತೋಗ್ಬಿಟ್ಲು, ಕೊರ್ಗಿ. ಈಗ ಆ ತಾಯಿ ಸತ್ತೋಗಿದ್ದಂಥ ವಿಷಯ ತಿಳಿಸಿದ್ರು ಕೂಡ ಯಾರೂ ಬಂದಿಲ್ಲ. ಆಶ್ರಮದವರು ಶವ ಸಂಸ್ಕಾರ ಮಾಡೋರು. ಹಾಗೆ ನಿಮಗೆ ಮಕ್ಕಳು ಬೇಕಾ? ಅದು ಗಂಡು ಮಕ್ಕಳೇ ಬೇಕಾ? ಯೋಚನೆ ಮಾಡಿ. ನಿಮ್ಮ ಮಕ್ಕಳು ಸತ್ತಾಗ ಬಂದು ನಿಮಗೆ ಸಂಸ್ಕಾರ ಮಾಡಲಿಲ್ಲ, ಶವ ಸಂಸ್ಕಾರ ಮಾಡಲಿಲ್ಲ ಅಂದಮೇಲೆ ಮಕ್ಕಳಿದ್ರೆ ಏನು ಲಾಭ?
ನಿಮ್ಮ ಮಕ್ಕಳು ನಿಮ್ಮನ್ನೇ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ನೀವೇನು ಮಹಾ ತಪ್ಪು ಮಾಡಿದ್ದೀರಿ? ನಿಮ್ಮ ಮಕ್ಕಳು ನಿಮ್ಮನ್ನು ಹೊರಗೆ ಹಾಕಿದ್ಮೇಲೆ ನಿಮ್ಮನೇ, ನಿಮ್ಮ ದುಡ್ಡು, ನಿಮ್ಮ ಆಸ್ತಿ, ನಿಮ್ಮನೆ ತೊಗೊಂಡು ನಿಮ್ಮನ್ನು ಹೊರಗೆ ಹಾಕಿದ್ದಾರೆ ಅಂದರೆ ನಿಮ್ಮ ಜಾತಕದಲ್ಲಿ ದೋಷ ಇದೆ. ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಇವತ್ತಿನ ದಿವಸ. ಅದಕ್ಕೆ ಯಾರ್ಯಾರ ಮನೆ ಮಕ್ಕಳಿದ್ದಾರೋ ಯಾರು ನೀವು ನಂಬೇಡಿ ಮಕ್ಕಳನ್ನ. ಯಾರು ಗೊತ್ತು ಮನೇಲಿ ಏನೇನಾಗುತ್ತೋ ಮುಂದೆ ದೊಡ್ಡವರಾದ್ಮೇಲೆ ಮಕ್ಕಳು ನಿಮ್ಮನಿಗೆ ಊಟ ಹಾಕ್ತಾರಾ ಇಲ್ವಾ, ಅಥವಾ ಮನೇಲಿ ಇಟ್ಕೋತಾರಾ ಇಲ್ವಾ, ಇಲ್ಲ ಮನೆಯಿಂದನೇ ಓಡಿಸ್ಬಿಡ್ತಾರ ಅನ್ನೋದನ್ನು ಈಗಲಿಂದ ಚಿಂತೆ ಮಾಡಬೇಕು. ಮಕ್ಕಳಿರೋ ದೊಡ್ಡದಲ್ಲ, ಮಕ್ಕಳು ನಮ್ಮನ್ನು ಏನು ಮಾಡ್ತಾರೆ, ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಸಂಸ್ಕಾರನ ಇವತ್ತಿಂದ ಕೊಟ್ಟಿದ್ದೆ ಆದರೆ ನಿಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ಕಾಪಾಡ್ತಾರೆ. ಇದು ಭಾಳ ಕಷ್ಟ ಇದೆ ಮುಂದೆ ಜಗತ್ತಿನಲ್ಲಿ, ಏಕೆಂದು ಕಲಿಯುಗ. ಇಷ್ಟೊತ್ತು ಹೇಳೋ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಭಾಳ ಒಂದು ವಿಶೇಷವಾದಂಥ ಪರಿಹಾರ. ಏನಪ್ಪ ಅಂತಂದರೆ, ಬಹುಶಃ ಎಷ್ಟೋ ಜನ ಗೊತ್ತಿದೆಯೋ ಗೊತ್ತಿಲ್ವೋ, ಕೈವಾರ ಅನ್ನೋ ಒಂದು ಕ್ಷೇತ್ರ ಇಲ್ಲಿ ಬೆಂಗಳೂರು ಹತ್ರ. ಆ ಕೈವಾರದಲ್ಲಿ ತಾತಯ್ಯ ಅಂತೇಳಿ, ಕೈವಾರ ತಾತಯ್ಯ ಅಂತೇಳಿ ಭಾಳ ಫೇಮಸ್ ಆಗಿದ್ದಾರೆ. ಭಾಳ ವಿಶೇಷವಾದಂಥ ಅವಧೂತರು ಅವರು. ಸಾಕ್ಷಾತ್ ವಿಷ್ಣುನ ಸ್ವರೂಪಿ ಅವರು. ಭಗವಂತನ ಒಂದು ರಾಯಭಾರಿಯಾಗಿ ಭೂಮಿ ಮೇಲೆ ಉಡ್ತಾರೆ. ಭಗವಂತನ ಡೆಲಿಗೇಟ್ ಆಗಿ ಸಾಕ್ಷಾತ್ ನಾರಾಯಣರ ಅಂಶದಲ್ಲಿ ಜನನಾದಂಥವ್ರು. ಮದುವೆ ಆದಮೇಲೆ ಭಾಳ ಕಷ್ಟಪಟ್ಬಿಡ್ತಾರೆ ಅವರು. ಕೈವಾರ ತಾತೆಯನ್ನ ಕತೆ ನೀವು ಕೇಳಿ, ಕೈವಾರ ತಾತೆಯವ್ರದ್ದು ಫಿಲಮು ಕೂಡ ಬಂದಿದೆ. ಹೆಂಡತಿಯಿಂದ ಎಷ್ಟು ತೊಂದರೆ ಆಯಿತು, ಮಕ್ಕಳಿಂದ ಎಷ್ಟು ತೊಂದರೆ ಆಯಿತು ಅಂತ ನೋಡಿದಾಗ ಕೊನೆಗೆ ಅವರ ಜೀವನದಲ್ಲಿ ಒಂದು ಬಡ ಕುಟುಂಬದಲ್ಲಿ ಬೆಳೆದು ಸಂಸಾರಸ್ಥರಾಗಿ ಬಳೆಗಳನ್ನು ಮಾರಾಟ ಮಾಡಿಕೊಂಡು ಊರಲ್ಲಿ ತಿರುಗಿ ಮನೆಗಳಿಗೆ ಹೋಗಿ ಬಳೆಗಳನ್ನು ಮಾರಾಟ ಮಾಡಿ ಕೊನೆಗೆ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. ಕಾಲಜ್ಞಾನವನ್ನು ಬರೆದಂಥ ಮಹಾನ್ ಅವಧೂತರು ಪರಮಹಂಸರು ಶ್ರೀ ಯೋಗಿ ನಾರಾಯಣ ತೀರ್ಥರು, ಅಂದರೆ ಕೈವಾರ ತಾತಯ್ಯ ಅಂಥೇಳಿ. ವೀರಬ್ರಹ್ಮೇಂದ್ರ ಅವರು ಬಿಟ್ಟರೆ ಇಡೀ ಜಗತ್ತಿನಲ್ಲಿ ಭೂಮಂಡದಲ್ಲಿ ಕೈವಾರ ತಾತಯ್ಯನವರು ಭವಿಷ್ಯವನ್ನು ಬರೆದಂಥವರು. ಅವ್ರಿಗೆ ಧ್ಯಾನದಲ್ಲಿ ಅವರು ಗುಹೆಯಲ್ಲಿ ಕೂತು ತಪಸ್ಸು ಮಾಡಬೇಕಾದ್ರೆ ಅವರಿಗೊಂದು ಉಪದೇಶ ಆಯಿತು ಮಾನಸಿಕವಾಗಿ ಭಗವಂತನಿಂದ. ನಾರಾಯಣ ಅನ್ನೋದನ್ನು ನಾರೇಯಣ ಅನ್ನೋ ರೀತಿಯಲ್ಲಿ, ನಾರೇಯಣ ಅಂತಂದರೆ 24 ವೆರೈಟಿ ಅವತಾರಗಳನ್ನು ತುಂಬಿರುವಂಥ ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ವೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ ಅಂಥೇಳಿ ಈ 24 ಹೆಸರುಗಳು ಹೇಳಕ್ಕೆ ಬರ್ದದವ್ರಿಗೆ ನಾರಾಯಣ ಅನ್ನೋಬದ್ದು ನಾರೇಯಣ ಅಂತ ಹೇಳಿಬಿಟ್ರು. ನಾರೇಯಣ ಅನ್ನೋದಲ್ಲಿ 24 ಅಕ್ಷರಗಳ ಬೀಜ. ವಿಷ್ಣು ಸಹಸ್ರನಾಮದಲ್ಲಿ 1008 ಮಂತ್ರಗಳೇನಿದೆಯೋ ಅದು 24 ಅಕ್ಷರದಲ್ಲಿ ಸೇರಿಸಿದ್ರು ಭೀಷ್ಮ ಪಿತಾಮಹರು. ಈ 24 ಹೇಳೋಕ್ಕಾಗಲಿಲ್ಲ ಅಂದರೆ ನಾರೇಯಣ ಅಂತ ಹೇಳಬೇಕಂತೆ. ನಾರೇಯಣ ಅನ್ನೋ ಒಂದು ಮೆಸೇಜನ್ನು ತಾತಯ್ಯನವರಿಗೆ ಭಗವಾನ್ ಮಹಾವಿಷ್ಣು ಉಪದೇಶ ಮಾಡ್ತಾರೆ. ಅದರಿಂದ ವಿಷ್ಣು ಸಹಸ್ರನಾಮ ಯಾರಿಗೆ ಹೇಳಕ್ಕೆ ಬರೋದಿಲ್ವೋ ಅವರು ನಾರೇಯಣ ಅಂತ ಹೇಳಿದ್ರೆ ಸಾಕಂತೆ ಆ ವಿಷ್ಣು 1008 ಶ್ಲೋಕಗಳು ಅಲ್ಲ 108 ಶ್ಲೋಕಗಳು ಫಲ ಸಿಗುತ್ತಂತ ಹೇಳಿದಷ್ಟು. ಆ 108 ಶ್ಲೋಕಗಳಲ್ಲಿ 1008 ವಿಷ್ಣು ನಾಮಗಳಿವೆ. 1008 ನಾಮಗಳನ್ನು 108 ಶ್ಲೋಕದಲ್ಲಿದೆ. ಆ 108 ಶ್ಲೋಕಗಳಲ್ಲಿ 24 ಮಂತ್ರಗಳಿದೆ. ಆ 24 ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೆ ನಾರೇಯಣ ಅಂತ ಹೇಳಬೇಕಂತೆ. ಅದನ್ನು ಹೇಳಿಕೊಟ್ರು ತಾತಯ್ಯನವರು. ಅದಕ್ಕೆ ಪ್ರತಿನಿತ್ಯ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಒಂದು ದಳ ತುಳಸಿ ತಗೊಳ್ಳಿ ಅಥವಾ ಹೂ ತಗೊಳ್ಳಿ. ಶ್ರೀ ಅವರು ಒಂದು ನಾರಾಯಣನ ಮಂತ್ರನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಇಲ್ಲಿ ಉಚ್ಚಾರಣೆ ಭಾಳ ಇಂಪಾರ್ಟೆಂಟು. ರಾಮ ರಾಮ ಮುಕುಂದ ಮಾಧವ, ಧಾ ಮಹಾಪ್ರಾಣ, ಧಾ ಧ ಮಾಧವ.
ಮಾಧವ ರಾಮ ಸದ್ಗುರು ಕೇಶವ. ರಾಮನೇ ಗುರು ಅದು, ಸದ್ಗುರು ನೋಡಿ, ಸದ್ಗುರು ಯಾರು? ಕೇಶವನ ನಾಶ ಮಾಡೋವನು ಕೇಶವ. ರಾಮ ಅಂದರೆ ಸುಖ ಕೊಡುವಂಥವನು. ರಾಮ ಅಂದರೆ, ರಾಮನ ಅರ್ಥ ಅಂದ್ರೇನು? ರಾಮ ಅಂದರೆ ಸುಖ, ಆನಂದ, ಮೋಕ್ಷ, ಮುಕ್ತಿ ಅನ್ನೋ ಅರ್ಥವನ್ನು ಸೂಚುತ್ತೆ. ರಾಮ ರಾಮ ಮುಕುಂದ. ಮುಕುಂದ ಅಂದರೆ ಮೂರು ಪುರಗಳಿಂದ, ಬಾಡಿ ಮೈಂಡ್ ಸೋಲು, ಆತ್ಮ ಮನಸ್ಸು ದೇಹದಿಂದ ಮಾಡಿದಂಥ ಕಾಯ ವಾಚ ಮನಸ ರೂಪದಲ್ಲಿ ತಮೋ ರಜೋಗುಣದಿಂದ ಮಾಡಿದಂಥ ಎಲ್ಲದನ್ನು ಕುಂದ ಅಂದರೆ ನಾಶ ಮಾಡುವಂಥವನು, ಮುಕ್ತಾಯ ಮಾಡುವಂಥ. ಮಾಧವ ಅಂದರೆ ಮಧುಸೂದನ ಅನ್ನೋ ರಾಕ್ಷಸನನ್ನು ಸಾಯಿಸೋದಕ್ಕೆ ಮಾಧವ ಅಂತ ನಮ್ಮಲ್ಲೂ ಆ ಒಂದು ಅಹಂಕಾರ, ದುರಂಕಾರವೇ ರಾಕ್ಷಸ, ಅದನ್ನು ಧ್ವಂಸ ಮಾಡೋನು ಮಾಧವ. ರಾಮ ಸದ್ಗುರು ಕೇಶವ, ಕ್ಲೇಶವನ್ನು ನಾಶ ಮಾಡುವನು ಕೇಶವ ಅಂತ. ಅಂದರೆ ಆಯಾ ಸಮಯದಲ್ಲಿ ಕ್ಷಣ ಕ್ಷಣದ ಬರುವಂಥ ವಿಪತ್ತುಗಳನ್ನು, ತಾಪತ್ರಗಳನ್ನು ನಾಶ ಮಾಡೋನು ಕೇಶವ ಅಂತಾರೆ. ರಾಮ ದಶರಥ ತನಯ ದೇವ, ಅಂಥವನು ಭೂಮಿ ಮೇಲೆ ದಶರಥನ ಮಗನಾಗಿ, ತನಯ ಅಂದರೆ ಮಗ. ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ನೋಡಿ, ಆ ನಾರಾಯಣದಲ್ಲಿ 1008 ಮಂತ್ರದ ಅಕ್ಷರ ಸೇರಿಕೊಂಡಿದೆ. 108 ಶ್ಲೋಕದಲ್ಲಿ 1008 ಮಂತ್ರ. ಅದಾಗಲಿಲ್ಲ ಅಂದರೆ 24 ಮಂತ್ರ. ಓಂ ಕೇಶವಾಯ ನಾರಾಯಣ. ಅದಾಗಲಿಲ್ಲನೇ ನಾರಾಯಣ ಅಂತ ಹೇಳ್ಬೇಕಂತ ಹೇಳಿ, ತುಳಸಿ ತಗೊಳ್ಳಿ, ಹೂವು ತಗೊಳ್ಳಿ, ಒಂದು 10 ಗಂಟೆ ಜಪ ಮಾಡಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಹುಟ್ಟಿದ ಮಗುವಿನಿಂದ 12 ವರ್ಷ ಬಾಲಾರ್ಷ್ಟಕ್ಕೆ ಈ ಮಂತ್ರ ಶಾಂತಿ. 12 ವರ್ಷದಿಂದ 30 ವರ್ಷದೊಳಗೆ ಮಾಡಬಾರ್ದೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿ ನಾಶ ಆಗಬೇಕು, ಕ್ಲೇಶ ನಾಶ ಆಗಬೇಕು. ನಮ್ಮ ಬಾಡಿ ಮನಸ್ಸು ಮೈಂಡಿಂದ ಬಂದಂಥ ಕೆಟ್ಟ ಕರ್ಮಗಳನ್ನೆಲ್ಲ ಮುಕುಂದನ ಆಗಬೇಕು. ಇಂದ್ರಿಯಗಳಿಂದ ಬಂದಂಥ ದೋಷ ಎಂಡಾಗಬೇಕು. ಮುಕುಂದ ಮಾಧವ ಕ್ಷಣ ಕ್ಷಣಕ್ಕೂ ನಮ್ಮಲ್ಲಿರೋ ಕೆಟ್ಟದ್ದು, ಕುಡಿಬಾರ್ದು, ಸೇದಬಾರ್ದು, ಮೋಸ ಮಾಡಬಾರ್ದು, ಕೊಲೆ ಮಾಡ್ಬೋದು, ಅದನ್ನು ಧ್ವಂಸ ಮಾಡೋಕ್ಕೆ ಮಾಧವ ಮಾಧವ ಅಂತ ಹೇಳಬೇಕಂತೆ. ಇದನ್ನಲ್ದೇ ನೋಡಿ, ಮುಕುಂದ ಮಾಧವ ಕೇಶವ ಮತ್ತು ನಾರಾಯಣ ಅಂತ ಈ 4 ಭಾಳ ವಿಶೇಷವಾದ ಮಂತ್ರ. ಎಂಥ ಮಹಾನುಭಾವರು ಆ ಕೈವಾರ ತಾತಯ್ಯ, ಅವರ ಆ ಒಂದು ಭಕ್ತಿ, ಆ ಶ್ರದ್ಧೆ, ಅವರ ತಪಸ್ಸಿನ ಫಲದಿಂದ ಇದನ್ನು ಮಾಡಿದ್ದಾರೆ. ಇದನ್ನು ಮಾಡಿ ಆ ಹೂವು ತುಳಸಿ ತೊಗೊಂಡೋಗಿ ವಿಷ್ಣು ಮೇಲೆ ಹಾಕಿಬಿಡಿ. ಆ ವಿಷ್ಣು ಮೇಲೆ ಹಾಕಿಬಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಮಕ್ಕಳಿಂದ, ಹೆಂಡತಿಯಿಂದ, ಎಲ್ಲರೂ ಏನೇ ಸಮಸ್ಯೆಗಳು ಅದೆಲ್ಲ ಪರಿಹಾರ ಆಗಲಿ ಅಂತೇಳಿ ದೊಡ್ಡ ಪವಾಡ ಆಗುತ್ತೆ. ಒಮ್ಮೆಯಾದರೂ ಕೈವಾರ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ಗುರುಗಳ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ, ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಶನಿವಾರ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಫೋನ್ ಕಾಲ್ ಮೂಲಕ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.